ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಅಕ್ಕಿಯಿಂದ ಮಾಡಿರುವ ಒತ್ತು ಶಾವಿಗೆಯನ್ನು ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟಿನ ರವೆ ಬಳಸಿ ಒತ್ತು ಶಾವಿಗೆ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗುತ್ತೆ. ಮೊದಲಿಗೆ ಅರ್ಧ ಕಾಯಿ ತುರಿ ಬಳಸಿ ಅದರಿಂದ ಕಾಯಿ ಹಾಲು ತೆಗೆದಿಟ್ಕೋಬೇಕು. ಕಾಯಿ ಹಾಲು ಹಾಕಿ ಮಾಡಿದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ನೀರು ಹಾಕಿ ಮಾಡಬಹುದು, ಇದು ಆಪ್ಷನಲ್. ಆದರೆ ಕಾಯಿ ಹಾಲು ಬಳಸಿದ್ರೆ ಅದ್ರದ್ದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ತಿನ್ನಕ್ಕೆ. ನಾನಿಲ್ಲಿ 1 ಗ್ಲಾಸ್ ರವೆಗೆ 1/4 ಗ್ಲಾಸ್ ಅಷ್ಟು ಕಾಯಿ ಹಾಲು ತಗೊಂಡಿದ್ದೀನಿ. ಸೊ ನೀವು ನೀರು ತಗೊಳ್ಳೋದಾದ್ರೂ ಅದೇ ಪ್ರಮಾಣ. 1 ಗ್ಲಾಸ್ ರವೆಗೆ 1/4 ಗ್ಲಾಸ್ ನೀರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇಲ್ಲಿ ಕೊಬ್ಬರಿ ಎಣ್ಣೆ ಬಳಸಿದ್ದೀನಿ 1-3 ಸ್ಪೂನು. ಕೊಬ್ಬರಿ ಎಣ್ಣೆ ಹಾಕೋದಿಷ್ಟೇ ರೀಸನ್ನು, ನಿಮಗೆ ಒತ್ತು ಶಾವಿಗೆ ಉದುರುದ್ರಾಗಿ ಬರಲಿ ಅಂತ. ಇಲ್ಲ ಅಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಸೊ ಅಂಟ್ಕೋಬಾರ್ದು, ಚೆನ್ನಾಗಿ ಬರಬೇಕು ಅಂದರೆ ನೀವೊಂದು ಸ್ವಲ್ಪ 3-4 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಸೊ ಚೆನ್ನಾಗಿ ಕುದ್ದ ನಂತರ ಈ ಥರ ರವೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದಾಗ ಒಂದು ಹದಕ್ಕೆ ಗಟ್ಟಿ ಆಗುತ್ತೆ ನೋಡಿ. ಹೀಗೆ ಮಿಕ್ಸ್ ಮಾಡುವಾಗ ನೋಡಿ ಇಷ್ಟು ಪ್ರಮಾಣದಲ್ಲಿ ಗಟ್ಟಿ ಆದರೆ ಸಾಕು. ಸೊ ಆವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಡಿ. ಜಾಸ್ತಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಈ ಥರ ಉಂಡೆ ಕಟ್ಟಿ ಹಬೆಯಲ್ಲಿ ಬೇಯಿಸ್ಬೇಕು. ಸೊ ಒಂದು 20 ನಿಮಿಷನಾದರೂ ಬೇಕು ಬೇಯಕ್ಕೆ. ಸೊ ಈ ಥರ ನೋಡಿ ಬಿಸಿ ಬಿಸಿ ಇರುತ್ತೆ. ಸೊ ಆದರೂ ತೊಂದರೆ ಇಲ್ಲ, ಒಂಚೂರು ತಣ್ಣೀರು ಮುಟ್ಟಿಸ್ಕೊಂಡು ನೀವು ಈ ಥರ ಉಂಡೆ ಕಟ್ಕೊಂಡು ನೋಡಿ ಈ ಹದದಲ್ಲಿ ಉಂಡೆ ಕಟ್ಟಿದ್ರೆ ನಿಮಗೆ ಒತ್ತು ಶಾವಿಗೆ ಮಾಡೋದು ಸುಲಭ ಆಗುತ್ತೆ. ನೋಡಿ ಈ ಥರ 20 ನಿಮಿಷ ಬೇಯಲಿಕ್ಕೆ ಬಿಡಿ. ಈಗ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ನೀವು ಒತ್ತು ಶಾವಿಗೆನ ಹೊರಳಲ್ಲಿ ಈ ಥರ ಒತ್ಕೋಬೇಕು. ಸೊ ಬಿಸಿ ಬಿಸಿ ಇರುವಾಗ ಮಾಡಿದ್ರೇ ಇದು ನೀಟಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಕಟ್ಟಾಗಿಲ್ಲ. ಈ ಪ್ರಮಾಣದಲ್ಲಿ ಒತ್ತು ಶಾವಿಗೆ ತುಂಬ ಸುಲಭವಾಗಿ ರವೆಯಿಂದ ಮಾಡ್ಬೋದು. ಒತ್ತು ಶಾವಿಗೆ ಜೊತೆ ಏನೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ಒತ್ತು ಶಾವಿಗೆಗೆ ಕಾಯಿ ಹಾಲು ತುಂಬ ರುಚಿ ಕೊಡುತ್ತೆ. ಸೊ ಮೊದಲಿಗೆ ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲೇ ತೆಗೆದಿಟ್ಕೊಂಡಿರೋಂಥ ಕಾಯಿ ಹಾಲಿಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ಕಾಂಬಿನೇಷನ್, ಇದು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಾಂಬಿನೇಷನ್ ಬಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ, ಒಣಮೆಣಸಿನ್ಕಾಯಿ, ಆಮೇಲೆ ಸಾಸಿವೆ ಇದನ್ನು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕಿ ಒಗ್ಗರಣೆ ಇಟ್ಕೋಬೇಕು. ಅದಕ್ಕೆ ಹುಣಸೆ ನೀರು ಹಾಕಿ ಕುದಿಸ್ಬೇಕು. ಕುದ್ದ ನಂತರ ಸ್ವಲ್ಪ ಬೆಲ್ಲ, ಅರಿಶಿನ ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಈ ಥರ ಇದಕ್ಕೆ ನೀವು ಒತ್ತು ಶಾವಿಗೆ ಹಾಕಿ ಕಲಿಸ್ಬೇಕು. ಸೊ ಇದೊಂದು ಕಾಂಬಿನೇಷನ್, ಇದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ನೆಕ್ಸ್ಟ್ ಕಾಂಬಿನೇಷನು ಮಜ್ಜಿಗೆ ಹುಳಿ, ಸೌತೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿ ಇರುತ್ತಲ್ಲ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೋಬೇಕು. ಆಮೇಲೆ ಬೆಂದಿರೋಂಥ ಸೌತೆಕಾಯಿಗೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಸೇರಿಸ್ಕೋಬೇಕು, ಸ್ವಲ್ಪ ನೀರು ಹಾಕಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದೊಂದು ಕಾಂಬಿನೇಷನು. ಇದಕ್ಕೆ ನೀವು ಒಗ್ಗರಣೆಯನ್ನು ಕೊಟ್ಟರೆ ಚೂರು ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಡಬೇಕು. ಲಾಸ್ಟಿಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೋಬೇಕು. ರುಚಿಯಾದ ಒತ್ತು ಶಾವಿಗೆ ರೆಡಿ. ಥ್ಯಾಂಕ್ ಯು.